ಪುರಾತನವಾದ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಹೆಣ್ಣಾಗರ ಗ್ರಾಮದಲ್ಲಿರುವ ಶ್ರೀ ಯಲ್ಲಮ್ಮ ದೇವಾಲಯದ ಬ್ರಹ್ಮರಥೋತ್ಸವವು ಜನವರಿ 25ರಂದು ಭಕ್ತರ ಸಮ್ಮುಖದಲ್ಲಿ ನಡೆಯಲಿದ್ದು, ಈ ಬಾರಿ ವಿಶೇಷವಾಗಿ ಜನವರಿ 24 ಮತ್ತು 25ರಂದು ಶ್ರೀ ಯಲ್ಲಮ್ಮ ದೇವಿ ಮತ್ತು ಗದ್ದಿಗೆ ಜ್ಯೋತಿಲಿಂಗ ಸ್ವಾಮಿಗಳ ಇತಿಹಾಸ ಪ್ರಸಿದ್ಧ ದನಗಳ ಜಾತ್ರೆಯೂ ಸಹ ನಡೆಯಲಿದ್ದು, ಸಕಾಲಕ್ಕೆ ಕ್ಷೇತ್ರದ ಜನತೆ ಮತ್ತು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ರಥೋತ್ಸವ ಮತ್ತು ಜಾತ್ರೆಯನ್ನು ಯಶಸ್ವಿಗೊಳಿಸುವಂತೆ ಶ್ರೀ ಯಲ್ಲಮ್ಮ ದೇವಿ ಮತ್ತು ಗದ್ದಿಗೆ ಜ್ಯೋತಿಲಿಂಗ ಸ್ವಾಮಿಗಳ ಟ್ರಸ್ಟ್ನ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ರಥೋತ್ಸವ ಮತ್ತು ಜಾತ್ರಾ ಮಹೋತ್ಸವದಲ್ಲಿ ವಿವಿಧ ಹೋಮಗಳು, ವೀರಗಾಸೆ, ಡೊಳ್ಳು ಕುಣಿತ, ಶ್ರೀ ಗದ್ದಿಗೆ ಜ್ಯೋತಿಲಿಂಗ ಸ್ವಾಮಿಗಳ ಶಿವಗಣಾರಾಧನೆ, ಅನ್ನದಾಸೋಹ ಸೇರಿದಂತೆ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಶಾಸ್ತ್ರೋಕ್ತವಾಗಿ ನೆರವೇರಲಿದೆ ಎಂದರು. ಹಾಗೆಯೇ ಫೆಬ್ರವರಿ 22ರಂದು ದೇವಸ್ಥಾನದ ಜೀರ್ಣೋದ್ಧಾರದ ಭೂಮಿ ಪೂಜೆ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡಿದ್ದು, ನೂತನ ದೇವಾಲಯದ ನಿರ್ಮಾಣಕ್ಕೆ ಭಕ್ತರು ಹಾಗೂ ಗ್ರಾಮಸ್ಥರು ತಮ್ಮ ಕೈಲಾದ ಮಟ್ಟಿಗೆ ತನು ಮನ ಧನವನ್ನು ಸಮರ್ಪಿಸುವ ಮೂಲಕ ದೇವಿ ಕೃಪೆಗೆ ಪಾತ್ರರಾಗುವಂತೆ ಶ್ರೀ ಯಲ್ಲಮ್ಮ ದೇವಿ ಮತ್ತು ಗದ್ದಿಗೆ ಜ್ಯೋತಿಲಿಂಗ ಸ್ವಾಮಿಗಳ ಟ್ರಸ್ಟ್ನ ಪದಾಧಿಕಾರಿಗಳು ತಿಳಿಸಿದರು. ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಶ್ರೀ ಯಲ್ಲಮ್ಮ ದೇವಿ ಮತ್ತು ಗದ್ದಿಗೆ ಜ್ಯೋತಿಲಿಂಗ ಸ್ವಾಮಿಗಳ ಟ್ರಸ್ಟ್ನ ಅಧ್ಯಕ್ಷ ಸುರೇಶ್ ರೆಡ್ಡಿ, ಮುಖಂಡರಾದ ರಮೇಶ್, ಪ್ರಭಾಕರ್ ರೆಡ್ಡಿ, ರಾಜಗೋಪಾಲ್ ರೆಡ್ಡಿ, ಬಸಣ್ಣ, ನಾಗೇಶ್, ವೆಂಕಟಸ್ವಾಮಿ ರೆಡ್ಡಿ, ನಾಗರಾಜ್, ಸಿದ್ದೇಶ್ ಮತ್ತಿತರರು ಹಾಜರಿದ್ದರು. ದೇವಿ ಮತ್ತು ಗದ್ದಿಗೆ ಜ್ಯೋತಿಲಿಂಗ ಸ್ವಾಮಿಗಳ ಸೇವಾ ಟ್ರಸ್ಟಿಂದ ಈ ಸಾಲಿನ ದನಗಳ ಜಾತ್ರೆ ಮತ್ತು ಬ್ರಹ್ಮರಥೋತ್ಸವವನ್ನು ವಿಜೃಂಭಣೆಯಿಂದ ನಡೆಸಿಕೊಡಲು ಇಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರ ಸಹಾಯ ಮತ್ತು ಟ್ರಸ್ಟು ಮತ್ತು ವಂಶಸ್ಥರ ನೆರವಿನಿಂದ ಈ ಸಾರಿ ಮಾಡ್ತಾಯಿದ್ದೀವಿ. ಮೊದಲನೇದಾಗಿ 23ನೇ ತಾರೀಕಿಂದ ಶುರುವಾಗುತ್ತೆ. 23ನೇ ತಾರೀಕು ಮಂಗಳವಾರ ಮೊದಲನೇ ಕಾರ್ಯಕ್ರಮ ಇರುತ್ತೆ ಮತ್ತು 24ನೇ ತಾರೀಕು ದನಗಳ ಜಾತ್ರೆ ಶುರುವಾಗುತ್ತೆ. 25 ಬ್ರಹ್ಮರಥೋತ್ಸವ ಮತ್ತು ಅಲ್ಲಿ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ಇರುತ್ತೆ. ಅದರಲ್ಲಿ 25ನೇ ತಾರೀಕು ಬೆಳಗ್ಗೆ 7 ಗಂಟೆಗೆ ಯಲ್ಲಮ್ಮ ದೇವಿಗೆ ಅಭಿಷೇಕ ಮತ್ತು ಮಧ್ಯಾಹ್ನ 12 ಗಂಟೆಗೆ ಬ್ರಹ್ಮರಥೋತ್ಸವವನ್ನು ಗುಮ್ಲಾಪುರ ಸಂಸ್ಥಾನ ಮಠದ ಪಟ್ಟದ ಶ್ರೀ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳ ಅಮೃತೋತ್ಸವದಿಂದ ನೆರವೇರಿಸ್ತಾ ಇದ್ದೀವಿ. ಬ್ರಹ್ಮರಥೋತ್ಸವಕ್ಕೆ ಹೋಮ ಹವನ ಎಲ್ಲ ಹಮ್ಮಿಕೊಂಡಿದ್ದೀವಿ. ಇಲ್ಲಿ ಎಲ್ಲ ಭಕ್ತಾದಿಗಳ ಕಡೆಯಿಂದ ಅದನ್ನು ಮಾಡಿಸ್ತಾ ಇದ್ದೀವಿ. ಮತ್ತು ನಂದಿ ಧ್ವಜ, ವೀರಗಾಸೆ ಕುಣಿತ, ಕೋಲಾಟ ಮತ್ತು ಇವರು ಮತ್ತು ನಳಿನಕ ಗುರುಗಳಿಂದ ಆನೆಕಲ್ಲು ಅವರಿಂದ ಇಲ್ಲಿ ಲಲಿತ ಸಹಸ್ರನಾಮ ಎಲ್ಲ ನಡೀತಾ ಇರುತ್ತೆ. ಅನ್ನದಾಸೋಹ ಬೆಲ್ಲೆಂಡೂರು ಗ್ರಾಮಸ್ಥರು ಮತ್ತು ವಿಜಯ ರೆಡ್ಡಿ ಇದ್ದಾರೆ, ಅವ್ರ ಕಡೆಯಿಂದ ಮತ್ತು ಇಲ್ಲಿನ ಭಕ್ತಾದಿಗಳೆಲ್ಲನೂ ಅದಕ್ಕೆ ಕೊಟ್ಟು ಸಹಕರಿಸ್ತಾ ಇದ್ದಾರೆ. ಮತ್ತು ಆ ದಿನದ ಇತಿಹಾಸ ಪ್ರಸಿದ್ಧ ಹಳೇ ಒಂದು ನೆನಪುಗಳನ್ನ ಮೆಲ್ಕಾಕ್ಲಿಕ್ಕೋಸ್ಕರ 30 ವರ್ಷ ಆಯಿತು ದನಗಳ ಜಾತ್ರೆಯಲ್ಲಿ ನಿಂತು. ಈ ಸಾರಿ ಅದು ನಮ್ಮ ಚೆನ್ನಾರೆಡ್ಡಿ ಅವರ ಕುಟುಂಬ, ಅಂದರೆ ನಮ್ಮ ಪ್ರಭಾಕರ್ ರೆಡ್ಡಿ ಅವರ ಕುಟುಂಬದಿಂದ ಇಲ್ಲಿ ಅವರ ಸಹಾಯದಿಂದ ಇಲ್ಲಿ ಅದನ್ನು ದನಗಳ ಜಾತ್ರೆ ಮಾಡ್ತಾಯಿದ್ದೀವಿ. ಅದಕ್ಕೆಲ್ಲ ಪ್ರಭಾಕರ್ ರೆಡ್ಡಿ ಅವರು ತುಂಬ ಸಹಕರಿಸಿದ್ದಾರೆ. ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು. ಈ ವರ್ಷ 30 ವರ್ಷ ಆದಮೇಲೆ ಮೊದಲನೇ ದಿವಸ ದನಗಳ ಜಾತ್ರೆ ಮಾಡಿ ನೆಕ್ಸ್ಟು 25ನೇ ತಾರೀಕು ಇಲ್ಲಿ ಎಂಟೈರ್ ಜಾತ್ರಾ ಮಹೋತ್ಸವವನ್ನು ನೆರವೇರಿಸ್ತೀವಿ. ಅದಾದಮೇಲೆ ಸಾಯಂಕಾಲ ನಾವೆಲ್ಲ ಇಲ್ಲಿಂದ ದನಗಳನ್ನ ಮೆರವಣಿಗೆ ಕರ್ಕೊಂಡೋಗಿ ಹೊಸಳ್ಳಿ ಮತ್ತು ಸುತ್ತಮುತ್ತ ಎನ್ನಾಗರ ಗ್ರಾಮದಿಂದ ಮೆರವಣಿಗೆ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಬಂದು ಸೇರ್ಕೊಳ್ಳಿ, ಸಹಕಾರ ಕೊಡಿ. ಎಲ್ಲಿ ಯಾರ್ದಾದ ದನಗಳು ಎತ್ತುಗಳು ಇದ್ದರೆ ಕರ್ಕೊಂಬನ್ನಿ, ಜೊತೆಲಿ ಕರ್ಕೊಂಬಂದು ಇಲ್ಲಿ ಮೆರವಣಿಗೆ ಮಾಡೋಣ. ಅದಾದಮೇಲೆ 22ನೇ ತಾರೀಕು ಫೆಬ್ರವರಿ ಇಲ್ಲಿ ನಾವು ದೇವಸ್ಥಾನದ ಇದು ಗುದ್ಲಿ ಪೂಜೆ ಇಟ್ಕೊಂಡಿದ್ದೀವಿ. ಹೊಸ ದೇವಸ್ಥಾನ ನಿರ್ಮಾಣ ಮಾಡಲಿಕ್ಕೆ ಸಂಕಲ್ಪ ಮಾಡಿ ಭೂಮಿ ಪೂಜೆ ಮಾಡಲಿಕ್ಕೆ 22ನೇ ತಾರೀಕು ಫೆಬ್ರವರಿ ನಮ್ಮ ಶಿವಕುಮಾರ ಸ್ವಾಮೀಜಿಗಳು ಅಮೃತಹಸ್ತ ಮತ್ತು ನಮ್ಮ ಬಸಣ್ಣವರ ನೇತೃತ್ವದಲ್ಲಿ ನಾವು ಮಾಡಿಸ್ತಾ ಇದ್ದೀವಿ. ಮತ್ತು ಎಲ್ಲ ವಂಶಸ್ಥರು ಇದರಲ್ಲಿ ಜೊತೆಲಿ ಮಾಡ್ತಾಯಿದ್ದೀವಿ. ಮತ್ತು 28ನೇ ತಾರೀಕು ಕೊನೆ ದಿವಸ ಗಣಾರಾಧನೆ ಇರುತ್ತೆ. ಎಲ್ಲರೂ ಸೇರಿ ಅಲ್ಲಿ ಗುರುಗಳಿಗೆ ಒಂದು ನಮನ ಸಲ್ಲಿಸಲಿಕ್ಕೆ ಅಲ್ಲಿ ಎಲ್ಲ ಸೇರ್ತೀವಿ. 28ನೇ ತಾರೀಕು ಕೊನೆ ದಿನ ಅದು.
ಗಣಾರಾಧನೆಯೂ ಚೆನ್ನಾಗಿರುತ್ತೆ. ಬನ್ನಿ ಎಲ್ಲ ಸೇರ್ಕೊಳ್ಳಿ. ಸದ್ಯಕ್ಕೆ ದೇವಸ್ಥಾನ ನಮಗೆ 4.25 ಕೋಟಿಗೆ ಎಸ್ಟಿಮೇಷನ್ ಇಟ್ಕೊಂಡಿದ್ದೀವಿ. ಆದರೆ ಇಲ್ಲಿ ಬರೀ ದೇವಸ್ಥಾನ ಒಂದೇ ನಿರ್ಮಾಣ ಮಾಡೋಕ್ಕಾಗಲ್ಲ. ಇದ್ರ ಜೊತೆಯಲ್ಲಿ ನಾವು ಒಂದು ನೆಕ್ಸ್ಟು ಸೇವಾ ಟ್ರಸ್ಟ್ ಅಂತ ಇರೋದರಿಂದ ಒಂದು ಅನಾಥಾಶ್ರಮ, ಒಂದು ವೃದ್ಧಾಶ್ರಮ, ಮತ್ತು ಭಜನಾ ಮಂದಿರ, ಮತ್ತು ಇಲ್ಲಿ ಸಾಂಸ್ಕೃತಿಕ ಕಾರ್ಯಗಳು ನಡೆಸಲಿಕ್ಕೆ ಒಂದು ರಂಗಮಂದಿರ, ಜೊತೆಲಿ ಒಂದು ಗೋಶಾಲೆಗಳು, ಮತ್ತು ಇಲ್ಲಿ ಒಂದು ಈ ಕಡೆ ಭಾಗದಲ್ಲಿ ಬೆಳಗ್ಗೆ ಬಂದಾಗ ಅವರು ಒಂದು ಪ್ರದಕ್ಷಿಣೆ ಮಾಡಲಿಕ್ಕೆ ವಾಕಿಂಗ್ ಟ್ರ್ಯಾಕ್ ಎಲ್ಲ ಮಾಡ್ತಾಯಿದ್ದೀವಿ. ಇಲ್ಲೆಲ್ಲನೂ ಒಂದೇ ನಾವು ದೇವಸ್ಥಾನ ಅನ್ನೋದೊಂದೇ ಬೇಡ, ಇದು ಸಾರ್ವಜನಿಕಕ್ಕೂ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ವಿ. ಇದನ್ನು ಒಂದೊಂಥರ ಥೀಮ್ ಪಾರ್ಕ್, ಈಗ ಮಿನಿ ಉಜ್ಜಯಿನಿ ಥರ ಡೆವಲಪ್ ಮಾಡೋಣ. ನಮ್ಮ ಉಜ್ಜಯಿನಿ ಅಷ್ಟು ಅದನ್ನು ಕಂಪೇರ್ ಮಾಡೋಕ್ಕಾಗಲ್ಲ, ಬಟ್ ಇದು ಮಿನಿ ಉಜ್ಜಯಿನಿ ಅಂತ ನಾವು ಪ್ರತಿಬಿಂಬಿಸ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಎಲ್ಲರದ್ದು ಶ್ರಮ ವಹಿಸ್ತಾ ಇದೆ, ಎಲ್ಲರೂ ಶ್ರಮ ವಹಿಸ್ತಾ ಇದ್ದಾರೆ. ನಾವು ಅದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಇಂದ ಬಯಸೋದೇನು ಅಂದರೆ, ಮೊದಲನೇದಾಗಿ 25ನೇ ತಾರೀಕು ಶ್ರೀ ಗದ್ದಿಗೆ ಜ್ಯೋತಿರ್ಲಿಂಗ ಸ್ವಾಮಿಗಳು ಮತ್ತು ಶ್ರೀ ಯಲ್ಲಮ್ಮ ದೇವಿಯ ರಥೋತ್ಸವ ಇರುತ್ತೆ. ಮತ್ತು ಅಣ್ಣವ್ರು ಹೇಳ್ದಂಗೆ 23ರಿಂದ 28ನೇ ತಾರೀಕು ತನಕ ಜಾತ್ರಾ ಮಹೋತ್ಸವವನ್ನು ನಾವು ಪ್ರತಿ ವರ್ಷ ಜನವರಿನಲ್ಲಿ ನಾವು ಮಾಡ್ತಿದ್ದೀವಿ. ಸೊ ಇದರ ಮೂಲ ಏನು, ಯಾಕೆ ನಾವು ಜಾತ್ರೆ, ಏನಿದು ಕತೆ ಅಂತ ಹೇಳಿದ್ರೆ, ಸುಮಾರು 250 ವರ್ಷಗಳ ಇತಿಹಾಸ ನಾವು ಕಂಡಂಗಿದೆ. 250 ವರ್ಷದ ಹಿಂದೆಗಡೆ ಶ್ರೀ ಗದ್ದಿಗೆ ಈಗ ಏನು ಜ್ಯೋತಿರ್ಲಿಂಗ ಸ್ವಾಮಿಗಳು ಇದ್ದಾರೆ, ಅವರು ಪವಾಡ ಪುರುಷರು ಮತ್ತು ಸಿದ್ಧಿ ಪುರುಷರವರು. ಅವರು ಉತ್ತರ ಭಾಗದಿಂದ ಬಂದಿದ್ದಾರೆ ಅಂತ ಹೇಳಲಾಗುತ್ತೆ. ಇಲ್ಲಿ ಬಂದು ತುಂಬ ಪವಾಡಗಳನ್ನ ಮಾಡಿದ್ದಾರೆ. ಆ ಪವಾಡಗಳು ನಮ್ಮ ಮೈಸೂರು ಮಹಾರಾಜರು ಕೂಡ ಇಲ್ಲಿಗೆ ಬಂದು ಹೋಗಿರೋಂಥಷ್ಟು ಇತಿಹಾಸ ದಾಖಲೆಗಳು ಇದ್ದಾವೆ, ಬಂದು ಹೋಗಿರೋಂಥದ್ದು. ಸೊ ಆ ರೀತಿ ಪವಾಡಗಳು ಮಾಡಿ ಅವರು ಸಿದ್ಧಿ ಪುರುಷರಾಗಿದ್ದರಿಂದ ಅವರು ಜೀವ ಸಮಾಧಿ ಆಗಿದ್ದಾರೆ. ಆ ಜೀವ ಸಮಾಧಿ ಆಗೋಕ್ಕಿಂತ ಮುಂಚೆ ಯಲ್ಲಮ್ಮ ತಾಯಿನ ಒಂದು ಆ ಮೂಲನ ಅಲ್ಲಿಂದ ಕರ್ಕೊಬಂದು ಪ್ರತಿಷ್ಠಾಪನೆ ಮಾಡಿರೋದು ಶ್ರೀ ಗದ್ದಿಗೆ ಜ್ಯೋತಿರ್ಲಿಂಗ ಸ್ವಾಮಿಗಳೇ, ಗುರುಗಳು. ಸೊ ಇವಾಗ ಅವರು ಏನು ಜೀವ ಸಮಾಧಿ ಆಗಿದ್ದಾರೆ, ಅವರ ವಂಶಸ್ಥರು ನಾವು ಆ ಪಳೆಯುಳಿಕೆಗಳು ನಾವೇನು ಉಳ್ಕೊಂಡಿದ್ದೀವಿ, ನಾವು ಸುಮಾರು 40ರಿಂದ 45 ಮನೆಗಳು ಇಲ್ಲಿ ಇದ್ದೀವಿ ಈಗ. ಸೊ ಈಗ ಇದು ಅವರ ಇತಿಹಾಸ. ನಮಗೆ ಕಂಡಂಗೆ ಇದು ನಾವು ಈ ವರ್ಷ ಮಾಡ್ತಾ ಇರೋದು 223ನೇ ವರ್ಷದ ಶಿವಗಣರಾಧನೆ ಜ್ಯೋತಿರ್ಲಿಂಗ ಸ್ವಾಮಿಗಳದ್ದು ಮಾಡ್ತಿದ್ದೀವಿ. ಅದೇ ಥರ ಶ್ರೀ ಯಲ್ಲಮ್ಮ ದೇವಿಗೆ ನಾವು ಪ್ರತಿ ವರ್ಷ ಜಾತ್ರೆ ತೇರನ್ನು ನಾವು ಮಾಡ್ತಿದ್ದೀವಿ. ಮುಂಚೆ ದನಗಳ ಜಾತ್ರೆ ಅಂತ 30 ವರ್ಷದ ಮುಂಚೆ ಪ್ರತಿ ವರ್ಷ ನಮ್ಮ ಬೆಂಗಳೂರು ಸುತ್ತಮುತ್ತ ಎಲ್ಲ ಹಳ್ಳಿ ಗ್ರಾಮಗಳೆಲ್ಲ ಈಗಲೂ ನೀವು ಯಾರಾದರೂ ವಯಸ್ಸಾಗಿರೋರನ್ನ ಕೇಳಿದ್ರೆ ಹೆನ್ನಾಗರದಲ್ಲಿ ದನಗಳ ಜಾತ್ರೆ ನಡೆಯೋದು ಅನ್ನೋದು ಅದು ಸಹಜವಾಗಿ ಎಲ್ಲರ ಬಾಯಲ್ಲೂ ಬರ್ತಾ ಇದ್ದಿದ್ದ ಮಾತುಗಳು. ಈಗ ಅದನ್ನು ಈಗ ಸುಮಾರು 20ರಿಂದ 30 ವರ್ಷದ ಮುಂಚೆಯಿಂದ ಕೆಲವೊಂದು ಕಾರಣಾಂತರಗಳಿಂದ ಅದು ನಿಂತೋಗಿತ್ತು. ಈಗ ಅದನ್ನು ಮತ್ತೆ ಮರಳಿಕಳಿಸ್ಬೇಕು ಅಂಥೇಳಿ ನಮ್ಮದು ಏನಿತ್ತು ಟ್ರಸ್ಟು, ಅದನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತ ಹೇಳಿ ಈಗ ಎಲ್ಲರೂ ಸಂಕಲ್ಪ ಮಾಡ್ಕೊಂಡು ಬಂದಿದ್ದಾರೆ. ಅದು ಎಲ್ಲರೂ ಕೈ ಜೋಡಿಸ್ಬೇಕು. ಅದು ಈಗ ಜೀರ್ಣೋದ್ಧಾರದ ಪಬ್ಲಿಕ್ ಟ್ರಸ್ಟಿಂದ ನಮ್ಮ ಮೆಂಬರ್ ಆದ ನಮ್ಮ ಪ್ರಭಾಕರ್ ಅಣ್ಣವರು ಮಹದೇವಪುರ ಅವರು ಅದನ್ನು ನಾವು ಇದನ್ನು ಮಾಡಲೇಬೇಕು, ದನಗಳ ಜಾತ್ರೆ ಮಾಡಬೇಕು, ಮತ್ತೆ ನಮ್ಮ ಹೆನ್ನಾಗರದ ದನಗಳ ಜಾತ್ರೆ ಅನ್ನೋದನ್ನು ಮತ್ತೆ ನಾವು ಇತಿಹಾಸನ ಮರುಕಳಿಸಬೇಕು ಅಂತ ಹೇಳಿ ಅವರು ಕಂಕಣ ತೊಟ್ಟಿದ್ದಾರೆ. ಅವ್ರಿಗೆಲ್ಲ ನಾವೆಲ್ಲ ಜೊತೆಯಲ್ಲಿದ್ದೀವಿ. ನಾವು ಜೊತೆಯಲ್ಲದಿರ ನೀವು ಎಲ್ಲರೂ ಬಂದು ಎಲ್ಲರೂ ಕೈ ಜೋಡಿಸ್ಬೇಕು ಅಂತ ಒಂದು ಮನವಿ. ಮತ್ತು ಇದು ಹೇಳೋದು ಸರ್ 22ನೇ ತಾರೀಕು 25 ಫೆಬ್ರವರಿ ಅದು ಹೇಳಿದ್ದೀವಿ. ಸೊ ಆಲ್ರೆಡಿ ಹೇಳಿದ್ದೀವಿ, ಅದನ್ನು ನೀವು ಹೇಳಿ ಇನ್ನೊಂದ್ಸಲಿ. ಸೊ ಅಣ್ಣವರು ಹೇಳಿರೋ ಪ್ರಕಾರ ಈಗಾಗಲೇ ನಾವು ಕಲ್ಲಿನ ಕಟ್ಟಡ ಕೆಲಸವನ್ನು ಸ್ಟಾರ್ಟ್ ಮಾಡಿದ್ದೀವಿ. ಅದರ ಮಾಡೆಲ್ಗಳು ಕೂಡ ನಾವು ನಿಮಗೆ ತಲುಪಿಸ್ತೀವಿ. ಇದು ಅವರ ಮಾಡೆಲ್ಗಳು. ನಮ್ಮ ದೇವಸ್ಥಾನದ ಏನು ಬರುತ್ತೆ ಬ್ಲೂ ಪ್ರಿಂಟು ಪೂರ್ತಿ ಕಲ್ಲಲ್ಲೇ ಕಟ್ಟಬೇಕು ಅನ್ನೋದು ಒಂದು ಸಂಕಲ್ಪ. ಇದನ್ನು ಎಲ್ಲ ಭಕ್ತಾದಿಗಳು ಯಾರಿದ್ದಾರೆ ಎಲ್ಲ ಭಕ್ತಾದಿಗಳು ಬಂದು ಸೇರಿದ್ದಾರೆ. ಅದನ್ನ ಒಂದು ದೊಡ್ಡ ಇತಿಹಾಸ ಸೃಷ್ಟಿಸುವ ಥರ ನಮ್ಮ ದೇವಸ್ಥಾನನ ಮಾಡಬೇಕು ಅನ್ನೋದು ಒಂದು ಮೂಲ ಉದ್ದೇಶ. ಇಲ್ಲಿ ಯಾವುದೇ ರೀತಿ ಸ್ವಾರ್ಥ ಇಲ್ಲ. ಸೊ ಹಾಗಾಗಿ ಎಲ್ಲ ಭಕ್ತಾದಿಗಳಿಗೆ ನಾವು ಕಳಕಳಿಯಾಗಿ ವಿನಂತಿಸ್ಕೊಳ್ಳೋದೇನೆಂದರೆ, ಪ್ರತಿಯೊಬ್ಬರು ತಮ್ಮ ಕೈಲಾದಷ್ಟು, ಯಾಕಂದರೆ ವರ್ಷ ನಾವು ಪದೇ ಕೇಳೋದಕ್ಕೂ ಆಗೋದಿಲ್ಲ. ಈ ಜಾತ್ರೆ ಅನ್ನೋದೇನಿದೆ ಅದು ನಡ್ಸ್ಕೊಂಡು ಹೋಗುತ್ತೆ. ಆದರೆ ಈ ದೇವಸ್ಥಾನ ಕಟ್ಟಡ ಏನಿದೆ ಅದು ಪದೇ ಕಟ್ಟಕ್ಕಾಗಲ್ಲ. ಪೂರ್ತಿ ಕಲ್ಲಲ್ಲಿ ಕಟ್ಟೋದ್ರಿಂದ ಪ್ರತಿಯೊಬ್ಬರು ತಮ್ಮ ಕೈಲಾಗೋದು ಅಂತ ಏನಾಗುತ್ತೆ ಅದನ್ನು ತಾವು ಕೊಟ್ಟು ದೇವಸ್ಥಾನ ಕಟ್ಟಡ ಕಟ್ಟೋದನ್ನು ದೊಡ್ಡದಾಗಿ
ವಿಜೃಂಭಣೆಯಾಗಿ ಆಚರಿಸಬೇಕು ಮಾಡಬೇಕು ಅನ್ನೋದನ್ನು ನಾವು ಎಲ್ಲ ಭಕ್ತಾದಿಗಳಿಗೆ ನಾವು ಕಳಕಳಿಯಾಗಿ ವಿನಂತಿ ಮಾಡ್ಕೊತೀವಿ. ಬಹಳ ಮುಖ್ಯವಾದಂಥದ್ದು ಪತ್ರಿಕಾ ಮಾಧ್ಯಮ ಮತ್ತು ಟಿ ವಿ ಮಾಧ್ಯಮ. ಯಾಕೆ ಅಂತ ಹೇಳಿದ್ರೆ ನಮ್ಮ ಸನಾತನ ಹಿಂದೂ ಧರ್ಮ ನಶಿಸಿ ಹೋಗ್ತಾ ಇದೆ, ಕೆಳಮಟ್ಟಕ್ಕೆ ಹೋಗ್ತಾ ಇದೆ. ನಮ್ಮ ಧರ್ಮವನ್ನು ಉದ್ಧಾರ ಮಾಡಬೇಕಾದ್ರೆ ನಿಮ್ಮ ಪ್ರಸಾರ ಬಹಳ ಮುಖ್ಯ. ನಾನು ಇತಿಹಾಸ ಎಲ್ಲ ಹೇಳಿದರೆ, ಇದರ ಬಗ್ಗೆ ಎಲ್ಲ ವಿಷಯವನ್ನು ಹೇಳಿದ್ದಾರೆ. ನಮ್ಮ ಸನಾತನ ಧರ್ಮವನ್ನು ನಾವು ಮೇಲೆತ್ತಬೇಕಾದ್ರೆ ಸ್ವಾಮಿ ವಿವೇಕಾನಂದರು ಏನು ಹೇಳಿದ್ರು, ಏಳಿ ಎದ್ದೇಳಿ ಎಚ್ಚರಗೊಳ್ಳಿ ಅಂತ. ನಾವು ಹೇಳಬೇಕಾಗಿದೆ, ಎದ್ದೇಳಬೇಕಾಗಿದೆ, ಎಚ್ಚರಗೊಳ್ಳಬೇಕಾಗಿದೆ. ನಮ್ಮ ಭಾರತ ದೇಶವನ್ನು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿ ವಿಶ್ವಗುರು ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಬೇಕಾದ್ರೆ ನೀವೆಲ್ಲನೂ ಭಾಳ ಮುಖ್ಯ, ಭಾಳ ಶ್ರೇಷ್ಠ. ಇಲ್ಲಿ ನಮಗೆ ಧರ್ಮ ಉಳಿಬೇಕಾದ್ರೆ ನಮ್ಮ ದೇವಸ್ಥಾನಗಳು ಉಳಿಬೇಕು, ಆಶ್ರಮಗಳು ಉಳಿಬೇಕು. ಇದೆಲ್ಲ ನಡೀತಾ ಇದ್ದರೆ ಪ್ರತಿಯೊಂದೂ ಎಲ್ಲ ಧರ್ಮ ಮೇಲಕ್ಕೆ ಬರ್ತಾ ಇರ್ತದೆ. ಆದ್ದರಿಂದ ಇವತ್ತು ಯಲ್ಲಮ್ಮ ದೇವಿ ಬ್ರಹ್ಮರಥೋತ್ಸವ ತಾರೀಕು 25ನೇ ತಾರೀಕು ನಡೀತದೆ. ಇದನ್ನು ನೀವು ಹೆಚ್ಚೆಚ್ಚಿಗೆ ಪ್ರಸಾರ ಮಾಡಿ. ಇಲ್ಲಿ ಏನು ನಡೀತದೆ ಅನ್ನುವಂಥದ್ದನ್ನು ಪ್ರತಿ ಮಾಧ್ಯಮದಲ್ಲೂ ಮತ್ತು ಟಿ ವಿ ಮಾಧ್ಯಮದಲ್ಲೂ ಮತ್ತು ಪತ್ರಿಕಾ ಮಾಧ್ಯಮದಲ್ಲೂ ನೀವು ಪ್ರಸಾರ ಮಾಡಿದ್ರೆ ಭಾಳ ಎಲ್ಲ ಜನಕ್ಕೂ ಗಮನ ಹರಿಸೋರು ನೀವೇ. ನಾವು ಎಷ್ಟು ಹೇಳಿದ್ರೂ ಅವ್ರಿಗೆ ಗೊತ್ತಾಗಲ್ಲ. ನೀವು ಟಿ ವಿ ಮಾಧ್ಯಮದಲ್ಲಿ ಏನೋ ಸ್ವಲ್ಪ ಪತ್ರಿಕಾ ಮಾಧ್ಯಮದಲ್ಲಿ ಕೊಟ್ಟರೆ ನಿಜಕ್ಕೂ ಹೇಳ್ತೀನಿ ಪ್ರತಿಯೊಬ್ಬರಿಗೂ ಮುಟ್ತದೆ, ಇಡೀ ಕರ್ನಾಟಕದಾದ್ಯಂತ ಮುಟ್ತದೆ. ಆದ್ದರಿಂದ ನಿಮಗೆ ಅನಂತ ಕೋಟಿ ಧನ್ಯವಾದಗಳು, ಅಭಿನಂದನೆಗಳು ಮತ್ತು ನಮಸ್ಕಾರಗಳು ಸಹ ಹೇಳೋದಕ್ಕೆ ನಾನು ಬಯಸ್ತಾ ಇದ್ದೀನಿ. ಈ ಯಲ್ಲಮ್ಮ ದೇವಿ ಅಂದರೆ ಇಡೀ ನಮ್ಮ ಬೆಂಗಳೂರು ಜಿಲ್ಲೆ ಅಲ್ವಾ, ಕರ್ನಾಟಕದಲ್ಲೇ ಅತಿ ಹೆಚ್ಚು ವಿಶೇಷವಾಗಿ ಮಾಡಬೇಕು ಅಂತ ತೀರ್ಮಾನ ತೆಗೆದುಕೊಂಡಿದ್ದೀವಿ ಈ ಟ್ರಸ್ಟ್ ವತಿಯಿಂದ. ದಯವಿಟ್ಟು ನೀವು ಮಾಧ್ಯಮ ಮಿತ್ರರು ಏನು ಮಾಡಬೇಕು ಅಂತ ಹೇಳಿದ್ರೆ ಇದನ್ನು ಪ್ರಸಾರ ಮಾಡಬೇಕಷ್ಟೇ. ನೀವು ಕಾಸು ಕೊಡಿ ಅಂತ ನಾವು ಯಾರಿಗೂ ಕೇಳೋದಿಲ್ಲ, ಕಾಸು ಎಲ್ಲದೂ ಬರ್ತದೆ. ಆದರೆ ಧರ್ಮ, ಸನಾತನ ಧರ್ಮ ಉಳಿಬೇಕು ಅಂತ ಹೇಳಿದ್ರೆ ನೀವು ಪ್ರಸಾರ ಮಾಡೋ ಒಳ್ಳೆಯ ರೀತಿ ಚೆನ್ನಾಗಿದ್ದರೆ ಮಾತ್ರ ನಿಜವಾಗ್ಲೂ ಹೇಳ್ತೀನಿ ಭಾಳ ಚೆನ್ನಾಗಿ. ವಿಶೇಷವಾಗಿ ಇಲ್ಲಿ ಬೆಂಗಳೂರು ಜಿಲ್ಲೆಯಲ್ಲೇ ಇಡೀ ಕರ್ನಾಟಕದಲ್ಲೇ ಅತಿ ಹೆಚ್ಚು ಯಲ್ಲಮ್ಮ ದೇವಿ ಜಾತ್ರೆ ವಿಶೇಷವಾಗಿ ನಡೀತದೆ 25ನೇ ತಾರೀಕಿನ ದಿವಸ. ಮತ್ತು ಗದ್ದಿಗೆ ಜ್ಯೋತಿರ್ಲಿಂಗ ಸ್ವಾಮಿಗಳು ಪ್ರತಿ ಮನೆಗೂ ಇಡೀ ಆನೇಕಲ್ ತಾಲೂಕಿನಲ್ಲಿ ಬರ್ತಾಯಿದ್ರು. ಅದು ಹೇಳಬೇಕು ಅಂತ ಹೇಳಿದ್ರೆ ಅವ್ರು ಪಾದ ಪೂಜೆ ಮಾಡಿ ಅವ್ರಿಗೆ ದವಸ ಧಾನ್ಯವನ್ನು ಕೊಟ್ಟು ನಾವೆಲ್ಲ ಕಳಿಸ್ತಾ ಇದ್ವಿ. ಏನಾದರೂ ಮೊದಲಿಗೆ ಕಾಲ್ರ ಎಲ್ಲ ಬರ್ತಾಯಿತ್ತು, ಅವರನ್ನು ಕರ್ಕೊಂಡೋಗಿ ನಾವು ಪಾದ ಪೂಜೆ ಮಾಡಿ ಅವ್ರೇನಾದ್ರು ಊರಿಗೆ ಬಂದರೆ ಕಾಲ್ರ ಹೊರಟೋಗ್ತಾಯಿತ್ತು. ಆ ಒಂದು ಪ್ರತೀತಿ ಇತ್ತು. ಅದೆಲ್ಲ ಈಗೆಲ್ಲ ಮರೆತು ಬಿಟ್ಟಿದ್ದಾರೆ ಜನ. ನಮ್ಮ ಈಗ ಸಮಾಜದ ಜನ ಏನಾಗಿದ್ದಾರೆ ಅಂತ ಹೇಳಿದರೆ ಬೇರೆ ವಿದೇಶ ಸಂಸ್ಕೃತಿಯನ್ನು ಅಳವಡಿಸ್ಕೊಂಡಿದ್ದಾರೆ. ನಮ್ಮ ಸಂಸ್ಕೃತಿ ಉಳಿಬೇಕಾದ್ರೆ ದೇವಸ್ಥಾನ ಇಂಥ ದೇವಸ್ಥಾನಗಳನ್ನು ಉಳಿಸ್ಬೇಕು, ನಾವು ಬೆಳೆಸಬೇಕು. ನಮ್ಮ ಧರ್ಮವನ್ನು ಉಳಿಸ್ಬೇಕಂದ್ರೆ ಆಶ್ರಮಗಳನ್ನು ಉಳಿಸ್ಬೇಕು ಅಂತ ಹೇಳ್ತಾ, ನಮ್ಮ ಆನೇಕಲ್ ತಾಲೂಕಿನ ಜಿಗಣಿ ಹೋಬಳಿಯ ಯನ್ನಾಗರ ಗ್ರಾಮದ ಯಲ್ಲಮ್ಮ ದೇವಲದ ಯಲ್ಲಮ್ಮನ ಗುಡ್ಡ ಅಂತ ಹೆಸರುವಾಸಿಯಾದಂಥ ಗ್ರಾಮ. ಈ ಗ್ರಾಮದಲ್ಲಿ ಪ್ರತೀತಿ ಏನಂದರೆ ಸುಮಾರು 225 ವರ್ಷ ಹಿಂದೆ ಹಿರಿಯರು ಹೇಳ್ತಾ ಇದ್ದಂಥ ಒಂದು ಇತಿಹಾಸದ ಪ್ರಕಾರ ಇಲ್ಲಿ ಉತ್ತರ ಕರ್ನಾಟಕದಿಂದ 5 ಯುವಕರು ಈ ಭಾಗದ ಕಡೆ ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ ಅವರು ಹೆಚ್ಚಿನ ಪ್ರತೀತಿ ಆಗ್ತಾರೆ. ಅಂದರೆ ಅವರ ಒಂದು ದೇವರ ಕೃಪೆ ಏನಂದರೆ ಭಾಳಷ್ಟು ಅವರು ಮಾಡಿದಂಥ ಅವ್ರಿಗೆ ಕೊಟ್ಟ ಆಶ್ವಾಸನೆಗಳು ಈಡೇರ್ತಾ ಇತ್ತಂತ ಆ ಯುವಕರಲ್ಲಿ. ಅವರು ಇಲ್ಲಿ ಬಂದು ನೆಲೆಸಿದಂಥ ಸಂದರ್ಭದಲ್ಲಿ ಅವರು ಈ ಸವದತ್ತಿ ಯಲ್ಲಮ್ಮ ಗುಡ್ಡಕ್ಕೆ ಹೋಗಿ ಯಲ್ಲಮ್ಮ ತಾಯಿಯನ್ನು ಇಲ್ಲಿಗೆ ಬರಮಾಡಿಸ್ಕೊಳ್ತಾರಂತೆ. ಆವಾಗ ಬಂದು ಇಲ್ಲಿ ಯಲ್ಲಮ್ಮನವರು ನೆಲೆಸಿದಂಥ ಪ್ರತೀತಿ 225 ವರ್ಷಗಳ ಹಿಂದೆ ಇತಿಹಾಸದ ಯಲ್ಲಮ್ಮನ ಗುಡ್ಡ ಇಲ್ಲಿ. ಈ 225 ವರ್ಷಗಳ ಹಿಂದಿನಿಂದನೂ ಅವತ್ತಿನ ರೈತರು ಈ ಆನೇಕಲ್ ತಾಲೂಕಿನಲ್ಲಿ ಒಂದು ಜಾತ್ರಾ ಮಹೋತ್ಸವ ಅಂತ 1 ತಿಂಗಳು ಜಾತ್ರೆ ನಡೀತಾ ಇತ್ತಂತೆ ಈ ದೇಗುಲದ ಯಲ್ಲಮ್ಮನ ಗುಡ್ಡದಲ್ಲಿ. ಪ್ರತಿಯೊಂದು ಸಿಡಿಯಿಂದ ಹಿಡಿದು, ಜಾತ್ರೆಯಿಂದ ಹಿಡಿದು, ಪಾಣಕ ನಿರ್ಮಜ್ಜಿಗೆ ಗಾಡಿಗೆಯಿಂದ ಹಿಡಿದು, ಹುಲಿವೇಷದಿಂದ ಹಿಡಿದು, ಪಲ್ಲಕ್ಕಿಗಳಿಂದ ಹಿಡಿದು, ಅನ್ನದಾನಗಳಿಂದ ಹಿಡಿದು ಪ್ರತಿಯೊಂದು ನಡೆದು ಆಗಿನ ದಿನಗಳಲ್ಲಿ ಸಾವಿರಾರು ಜೊತೆ ಎತ್ತುಗಳು ರೈತರು ಬಂದು ಇಲ್ಲಿ ಜಾತ್ರೆಗಳಲ್ಲಿ, ಇದು ಸುಮಾರು ಗೋಮಾಳ ಅಂತ, ಇದು ಸುಮಾರು 78-80 ಎಕರೆ ಜಮೀನಲ್ಲಿ ಇಲ್ಲಿ ಗೋಶಾಲೆ ನಡೀತಾ ಇದ್ದಿದ್ದು, ದನಗಳ ಜಾತ್ರೆ ನಡೀತಾ ಇದ್ದು ಪ್ರತೀತಿ. ಪ್ರತಿ ಸರ್ಕಾರದಲ್ಲಿ ತಾಲೂಕು ಇದರಿಂದ ಆಡಳಿತ ಮೈಸೂರು ಸಂಸ್ಥಾನದಲ್ಲಿದ್ದಾಗ ಇದನ್ನು ಹರಾಜು ಕರೀತಾ ಇದ್ರಂತೆ, ಏನು ಆ ದನಗಳ ಜಾತ್ರೆಗೆ.
ಆ ಕಸ ಸಗಣಿಗೆ ಪೈಪೋಟಿ ಇರ್ತಾ ಇರ್ತದೆ ಅವತ್ತು ರೈತರ ಒಂದು ಇತಿಹಾಸದಲ್ಲಿ ಗೊಬ್ಬರಕ್ಕೆ ಹೆಚ್ಚಿನ ಬೇಡಿಕೆ ಇತ್ತಂತೆ. ಅಂಥ ಪ್ರತೀತಿ ಇತ್ತಂಥ ಜಾತ್ರೆ ಈಗ ನಮ್ಮ ಬೆಂಗಳೂರು ಅಭಿವೃದ್ಧಿ ಆದಂಥ ಸಂದರ್ಭದಲ್ಲಿ ಸ್ವಲ್ಪ ನಶಿಸಿ ಹೋಗ್ತಾ ಇತ್ತು. ಇವತ್ತು ನಿಮಗೆ ಗೊತ್ತಿದ್ದಂಗೆ ನಮ್ಮ ಮಾಲೂರು ತಾಲೂಕಲ್ಲಿರ್ಬೋದು, ಆನೇಕಲ್ ತಾಲೂಕಲ್ಲಿರ್ಬೋದು, ಇಲ್ಲ ತುಮಕೂರು ಜಿಲ್ಲೆಯಲ್ಲಿರ್ಬೋದು, ಅನೇಕ ಜಿಲ್ಲೆಗಳಲ್ಲಿ ಇವತ್ತು ದನಗಳ ಜಾತ್ರೆ ಪ್ರತೀತಿ ಇದೆ. ಇವತ್ತು ಹೊಸಕೋಟೆ ತಾಲೂಕು ನಮ್ಮ ಸಪ್ಲಂ ಜಾತ್ರೆ ಅಂತ ಇವತ್ತು ದನಗಳ ಜಾತ್ರೆ ಇವತ್ತು ನಡೀತಾ ಇದೆ. ಇವತ್ತು ಅದೇ ಅಲ್ಲ, ಇವತ್ತೊಂದು ನನ್ನ ಮಿತ್ರರಾದಂಥ ಮಹೇಂದ್ರ ಮೋದಿ ಅಂತ ವರ್ತೂರಲ್ಲಿ ಶಾಲೆ ಹತ್ರ ನಮ್ಮ ಸ್ನೇಹಿತರು ಅವರು ಸಹ ಇವತ್ತು ದನಗಳ ಒಂದು ಪೂಜೆಗೆ ಆ ಗ್ರಾಮಕ್ಕೆ ಕರೆಸ್ತಾ ಇದ್ದಾರೆ 106 ಜೋಡಿ ಎತ್ತುಗಳನ್ನು. ಆ ಪರಿಸ್ಥಿತಿಗೆ ಬಂದಿದೆ ಇವತ್ತು ನಮ್ಮ ರೈತರ ಕುಟುಂಬಗಳ ಭವನೆ. ನಾವು ಅದನ್ನು ಮನಗಂಡು ನಾವೇನು ಮಾಡಿದ್ವಿ, ನಮ್ಮ ಇತಿಹಾಸ, ನಮ್ಮ ಇಂದಿನ ನಮ್ಮ ಯುಗವನ್ನು ನಾವು ಮತ್ತೆ ಮರುಕಳಿಸ್ಬೇಕು ಅಂದಕ್ಕೆ ನಮಗೇನೋ ಅಮ್ಮ ಎಲ್ಲಮ್ಮ ಕೊಟ್ಟಂಥ ನಮ್ಮ ಬುದ್ಧಿಯಿಂದ ನಾವು ಈ ದೇಗುಲದಲ್ಲಿ ನಾವು ಹಿಂದೆ ಏನು ನಡೀತದೆ ಆ ಪ್ರತೀತಿಯನ್ನು ನಾವು ಮತ್ತೆ ಶುರು ಮಾಡಬೇಕಂತ ನಾವೆಲ್ಲ ಯಲ್ಲಮ್ಮ ದೇವಿ ಟ್ರಸ್ಟ್ ಮತ್ತು ಗದ್ದಿಗೆ ಜ್ಯೋತಿರ್ಲಿಂಗ ಸ್ವಾಮಿಗಳ ಟ್ರಸ್ಟ್ ಎಲ್ಲ ಸೇರಿ ನಮ್ಮ ಟ್ರಸ್ಟ್ ವತಿಯಿಂದ ಎಲ್ಲರೂ ಸೇರಿ ಈ ದೇಗುಲದ ಸ್ಥಳದಲ್ಲಿ ಹಿಂದೆ ಏನು ವೈಭವೀಕರಣ ಇತ್ತು, ಯಾವ ರೀತಿಯಾಗಿ ನಡೀತಾ ಇತ್ತು ಕಾರ್ಯಕ್ರಮಗಳು, ಹಬ್ಬದ ಆಚರಣೆಗಳನ್ನು ನಾವು ಮತ್ತೆ ಪುನರ್ ಸ್ಥಾಪನೆ ಮಾಡಬೇಕು ಅಂತ ಎಲ್ಲರೂ ಪಣ ತೊಟ್ಟು ನಮ್ಮ ಟ್ರಸ್ಟ್ ವತಿಯಿಂದ ನೆರವೇರಿಸ್ತಾ ಇದ್ವಿ. ಈ ಕಾರ್ಯಕ್ರಮಕ್ಕೆ ಸುಮಾರು ಈ ಬಾರಿ ಒಂದು 100ರಿಂದ 120 ಜೋಡಿ ದನಗಳು ಬರುತ್ತದೆ. ಈ ಬಾರಿ ಇದು ಪ್ರಪ್ರಥಮ. ಈ ಬಾರಿಯಿಂದ ಇನ್ನು ಮುಂದಿನ ವರ್ಷಗಳ ಕಂಟಿನ್ಯೂ ಆಗಿ ಪ್ರತಿ ವರ್ಷವೂ ನಾವು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜಾತ್ರೆಯನ್ನು ಆಯೋಜನೆ ಮಾಡೋದಕ್ಕೆ ಇವತ್ತು ಮಾಗಡಿಯಲ್ಲಿ ನಡೀಬೋದು, ಎಲ್ಲ ಕಡೆ ನಡೀತದೆ. ಆ ರೀತಿಯಾಗಿ ಮತ್ತೆ ಯಲ್ಲಮ್ಮನ ಗುಡ್ಡವನ್ನು ಹೆಸರು ಖ್ಯಾತಿ ಮಾಡೋದಕ್ಕೆ ನಾವು ಹೆಚ್ಚಿನ ನಮ್ಮ ಎಲ್ಲ ಸುತ್ತಮುತ್ತ ಗ್ರಾಮಸ್ಥರು, ರೈತರು ಎಲ್ಲರೂ ಇದಕ್ಕೆ ಕೈ ಜೋಡಿಸ್ತಾ ಇದ್ದಾರೆ. ಆ ಕಾರ್ಯಕ್ರಮಕ್ಕೆ ತಾವು ಸಹ ಎಲ್ಲ ಮಾಧ್ಯಮ ಮಿತ್ರರು ದಯವಿಟ್ಟು ಇದನ್ನು ನಮ್ಮ ತಾಲೂಕಿನ ವ್ಯಾಪ್ತಿ, ಬೆಂಗಳೂರು ನಗರ ಜಿಲ್ಲಾ ವ್ಯಾಪ್ತಿ ಎಲ್ಲ ಕಡೆ ಪ್ರಸಾರನ ಮಾಡಿ ನಮ್ಮ ದನಗಳ ಜಾತ್ರೆ ಮತ್ತು ಯಲ್ಲಮ್ಮನ ಗುಡ್ಡದ ಜಾತ್ರೆ ವಿಶೇಷವನ್ನು, ಆ ತಾಯಿಯ ಒಂದು ಆಕರ್ಷಣೆ, ತಾಯಿಯ ಶಕ್ತಿಯನ್ನು ತಾವೆಲ್ಲ ಕಡೆ ಪ್ರಸಾರ ಮಾಡ್ತೀರಂತೇಳಿ ನಾನು ನಂಬಿ ತಮಗೆ ಈ ಮಾತನ್ನು ಹೇಳೋಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ನಮ್ಮ ಯಲ್ಲಮ್ಮ ತಾಯಿ ಎಲ್ಲರಿಗೂ ಶುಭವನ್ನು ಮಾಡಲಿ ಅಂತೇಳಿ ಕೋರಿ. ತಂದೆ ಜ್ಯೋತಿರ್ಲಿಂಗ ಸ್ವಾಮಿಗಳಲ್ಲಿ ಇದಾಗಿದ್ದಾರೆ, ಜೀವ ಸಮಾಧಿ ಆಗಿದ್ದಾರೆ. ಅವರ ಮಕ್ಕಳು ನಾವು ಅವ್ರ ಮಕ್ಕಳಾದ್ರಂತ ನಮ್ಮ ತಂದೆ ದೊಡ್ಡಪ್ಪಯ್ಯ ಅಂತ. ನಾವು ಅವರಿಗೆ 3 ಜನ ಮಕ್ಕಳು. 3 ಜನ ಆದ್ರಾಗೆ ನಮ್ಮ ತಂದೆ ಒಬ್ಬರು, ಲಿಂಗಪ್ಪ ಅನ್ನೋರೊಬ್ಬರು, ದೊಡ್ಡ ಪಟೇಲ್ರು ಅನ್ನೋರೊಬ್ಬರು ಇದ್ದರು. ಅವ್ರ ವಂಶ ನಾವು ಹೇಳೋದು. ಆದ್ದರಿಂದ ಏನಾಗಂದ್ರೆ ಇವಾಗ ನಾವು ಟ್ರಸ್ಟ್ ಮಾಡ್ಕೊಂಡಿದ್ರಿ 808ರಿಂದ ಟ್ರಸ್ಟ್ ಮಾಡ್ಕೊಂಡಿದ್ರೆ ಏನಾಯಿತು ಅಂದರೆ ಆವಾಗ ಅವರೆಲ್ಲ ತೀರೋದ್ಮೇಲೆ ನಮ್ಮ ತಂದೆಯವ್ರು ನಡ್ಸ್ಕೊಂಡ್ಬಂದು ನಮ್ಮ ಇವರು ದೊಡ್ಡಪ್ಪ ಇವರು ಕೈಲಾಸ ಸ್ವಾಮಿಗಳು ಕನ್ವೀನರ್ ಆಗಿದ್ದರು. ಅವ್ರ ಜೊತೆ ನಮ್ಮ ತಂದೆಯವರು ಲಿಂಗಪ್ಪ ಅನ್ನೋರು ಟ್ರಸ್ಟ್ ಆಗಿದ್ದರು. ಆಮೇಲೆ ಸಂಗಪ್ಪ ಸ್ವಾಮಿಗಳು ಅಂತವ್ರು ಟ್ರಸ್ಟ್ ಆಗಿದ್ದರು. ಅಲ್ಲಿಂದ ಫಕೀರಪ್ಪನವರು ಅಂತವ್ರು ಟ್ರಸ್ಟ್ ಆಗಿದ್ದರು. ನಾವು 4 ಜನ ನಡೆಸ್ತಾ ಇದ್ದೆ. 4 ಜನ ನಡೆಸಿ ಅವ್ರು ತೀರೋದ್ಮೇಲೆ ಅವ್ರ ಮಕ್ಕಳು ನಾವು ಆಗಿದ್ದೀರಿ. ಜ್ಯೋತಿರ್ಲಿಂಗಪ್ಪ ಸ್ವಾಮಿಗಳು ವಂಶಸ್ಥರು ಅಂದರೆ ನಾವೇ. ಇವಾಗ ಹೊಸ್ದಾಗಿ ಟ್ರಸ್ಟ್ ಮಾಡಿದ್ದೀರಿ ಅಂತ ಇಟ್ಕೊಳ್ಳೋಣ. ಅವರು ಪಬ್ಲಿಕ್ ಟ್ರಸ್ಟ್ ಮಾಡಿ ಸೇವಾ ಸಂಘ ಅವರು ಹಿಂದೆ ಸಾರಿ ಮಾಡ್ಕೊಂಡಿದ್ರು. ಅದೇನೋ ಇದಾಗಿ ಅದನ್ನು ಇದು ಮಾಡಿಬಿಟ್ರಿ ನಾವು. ಇವಾಗ ಸೇವಾ ಟ್ರಸ್ಟ್ ಜ್ಯೋತಿರ್ಲಿಂಗ ಸ್ವಾಮಿ ಯಲ್ಲಮ್ಮ ದೇವ್ರ ದೇವಸ್ಥಾನ ಗದ್ದಿಗೆ ಜ್ಯೋತಿರ್ಲಿಂಗ ಸ್ವಾಮಿ ಸೇವಾ ಟ್ರಸ್ಟ್ ಅಂತ ಮಾಡಿದ್ದೀರಿ. ನಮ್ಮ ಕೈಯಾಗೆ ಎಷ್ಟೋ ಸಾರಿ ಏನೇನೋ ಪ್ರಯತ್ನ ಬಿದ್ದು ದೇವಸ್ಥಾನ ಕಟ್ಟೋಕ್ಕಾಗಲ್ಲ. ಆಮೇಲೆ ಯಲ್ಲಮ್ಮ ದೇವಿ ಇವರು ಭಕ್ತಾದಿಗಳು ಇಲ್ಲ ಸ್ವಾಮಿ ನಾವು ಕೊಡ್ತೀರಿ, ನೀವೇನ ಮಾಡಿಕೊಡ್ರಿ ಅಂತ ಹೇಳಿದ್ರು. ಅವಾಗೆಲ್ಲ ನಾವೆಲ್ಲ ಸೇರಿ ವಂಶಸ್ಥರೆಲ್ಲ ಸೇರಿ ಅವರಿಗೆ ಪಬ್ಲಿಕ್ ಟೆಸ್ಟ್ ಮಾಡಿ ಸೇವಾ ಸಮಿತಿ ಟೆಸ್ಟ್ ಮಾಡಿದ್ದೀರಿ. ಜ್ಯೋತಿರ್ಲಿಂಗ ಸ್ವಾಮಿಗಳು ಅಂದರೆ ಅವರು ದೊಡ್ಡ ಇದು ಯಲ್ಲಾಗರ ಯಲ್ಲಮ್ಮನ ಜಾತ್ರೆ 1969ರಲ್ಲಿ ಮೈಸೂರು ಮಹಾರಾಜರು ಬಂದಿದ್ರು ಇಲ್ಲಿಗೆ ಕೊಡೋದಕ್ಕೆ. ಅಂದರೆ 8 ದಿವಸ ವಿಪರೀತ ಜಾತ್ರೆ ನಡೆಯೋದು. ಇಂಥ ಜಾತ್ರೆ ಅಲ್ಲ, ಐನಗುಡಿಯಿಂದ ಕಾನಕಾನಹಳ್ಳಿಯಿಂದ ಈ ಕಡೆ ಯಾವಲಹಳ್ಳಿಯಿಂದ ಎಲ್ಲ ಬರೋ ವಿಪರೀತ ಜಾತ್ರೆ ನಡೆಯೋದು. ಅವೆಲ್ಲ ಇಲ್ಲಿ ಗೊತ್ತಲ್ಲ, ದನಗಳು ಕ್ಷೀಣ ಆಗೋದ್ವಲ್ಲ. ಆಮೇಲೆ ನಾವು ಸುಮ್ಮನೆ ಆಗೋದು, ದನಗಳು ಸೇರ್ತಾ ಇರಲಿಲ್ಲ, ಏನೂ ಆಗ್ತಾಯಿರಲಿಲ್ಲ. ಹಾಗೆ ಈಗ ಏನಾಯ್ತು, ಆಮೇಲೆ ಬ್ರಹ್ಮರಥೋತ್ಸವ ಶುರು ಮಾಡಿದ್ವಿ. ಇನ್ನು ಹಂಗೆ ಬಿಟ್ಟರೆ
ಕ್ಷೀಣ ಆಗುತ್ತದೆ ಅಂತ ಹೇಳ್ಬಿಟ್ಟು ಬ್ರಹ್ಮರಥೋತ್ಸವ ಶುರು ಮಾಡಿ ನಮ್ಮ ಅಧ್ಯಕ್ಷರವರೆಲ್ಲ ಸುರೇಶ್ ಅಣ್ಣವರು, ನಮ್ಮ ಖಜಾನ್ಸಿಯವರು ಎಲ್ಲ ಸೇರಿ ಇಲ್ಲ ಸ್ವಾಮಿ ದೇವಿ ಏನನ್ನ ಮಾಡಿ ನಮ್ಮ ಪ್ರಭಾಕರಣ್ಣವ್ರು ಈ ಸತಿ ದನಗಳನ್ನ ಸೇರಿಸಲೇಬೇಕು, ಏನನ್ನ ಮಾಡಿ ಮಾಡೋಣ ಅಂತ ಇದು ಮಾಡಿದ್ದೀರಿ. ಆದ್ದರಿಂದ ಇದು ಇತಿಹಾಸನೇ ಐತೆ ಬಿಡ್ರಿ, ಇತಿಹಾಸದ ಬುಕ್ಕು ಅವ್ರಿಗೆ ಬರೀಲಿಲ್ಲ ನಾವು, ನಮಗೂ ಗೊತ್ತಾಗಲಿಲ್ಲ, ಏನು ಮಾಡೋಕ್ಕಾಗಲ್ಲ ಇವಾಗ. ಧರ್ಮೋ ರಕ್ಷಿತಿ ರಕ್ಷಿತಃ. ಏನು ನಮ್ಮ ಧರ್ಮವನ್ನು ರಕ್ಷಿಸಿದರೆ ಆ ಧರ್ಮ ನಮ್ಮನ್ನು ರಕ್ಷಿಸ್ತದೆ ಅಂತ ನಮ್ಮ ಮಹನೀಯರು ಹೇಳಿದ್ದಾರೆ. ಅದೇ ರೀತಿ ನಾವು ನಮ್ಮ ಯಲ್ಲಮ್ಮ ದೇವಸ್ಥಾನ ಶ್ರೀ ಯಲ್ಲಮ್ಮ ದೇವಿ ಹಾಗೂ ಗದ್ದಿಗೆ ಜ್ಯೋತಿರ್ಲಿಂಗ ಸ್ವಾಮಿ ಸೇವಾ ಟ್ರಸ್ಟ್ ಒಂದು ಸಣ್ಣ ಒಂದು ಅಳಿಲು ಸೇವೆ ಅಂದ್ಕೊಳ್ಳೋಣ. ಆ ರೀತಿ ಈ ದೇವಸ್ಥಾನ ಯಲ್ಲಮ್ಮ ದೇವಸ್ಥಾನದಲ್ಲಿ 23ನೇ ತಾರೀಕಿನಿಂದ 28ನೇ ತಾರೀಕಿನ ತನಕ ಬಹಳ ವಿಜೃಂಭಣೆಯಿಂದ ದೇವಿ ಜಾತ್ರೆಯನ್ನು ನೆರವೇರಿಸಲು ನಿರ್ಧರಿಸಿರುತ್ತೇವೆ. ಸುತ್ತಮುತ್ತಲ ಗ್ರಾಮಸ್ಥರ ಸಹಾಯದಿಂದ, ನಮ್ಮ ಸೇವಾ ಟ್ರಸ್ಟ್ ಸಹಾಯ, ಭಕ್ತಾದಿಗಳ ಸಹಾಯದಿಂದ. ಅದೇ ರೀತಿ 25ನೇ ತಾರೀಕು ಬ್ರಹ್ಮರಥೋತ್ಸವ ಇರುತ್ತದೆ. ಆ ಬ್ರಹ್ಮರಥೋತ್ಸವದಲ್ಲಿ ಎಲ್ಲ ಭಕ್ತಾದಿಗಳು ಬಂದು ಪಾಲ್ಗೊಂಡು ಆ ದೇವಿ ಕೃಪೆಗೆ ಪಾತ್ರರಾಗಬೇಕು ಅಂತ ಈ ವಾಹಿನಿ ಮೂಲಕ, ಮೀಡಿಯಾ ಮೂಲಕ ತಮ್ಮಲ್ಲಿ ಕಳಕಳೆಯ ಮನವಿ. ಮತ್ತು ಯಾರಿಗೆ ನಮ್ಮ ಪತ್ರಿಕೆ ಸೇರಿಲ್ಲ, ನಮ್ಮನ್ನು ಕರೆದಿಲ್ಲ ಅನ್ನೋರು ಯಾರೋ ಇದ್ದರೆ ದಯವಿಟ್ಟು ಈ ಮೀಡಿಯಾದನ್ನು ನೋಡಿದ ಮೇಲೆ ಇದೇ ನಮಗೆ ಆಹ್ವಾನ ಪತ್ರಿಕೆ ಅಂತ ಹೇಳಿ ಬಂದು ಈ ಜಾತ್ರೆಯ ವಿಶೇಷವನ್ನು, ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನಡೆಸಿಕೊಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತೇವೆ. ನಮಸ್ಕಾರ.